ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ಕನ್ನಡ ಭಾಷೆಯ ವಚನಗಳು ಮತ್ತು ಲಿಂಗಗಳ ಪ್ರಕಾರವನ್ನು ಈ ಲಾಗಲ್ಲಿ ತಿಳಿಸ್ತಾ ಇದ್ದೇನೆ. ಸೊ ವಚನಗಳು ಅಂತ ಹೇಳಿದ್ರೆ ಒಂದು ಎಂಬುವುದನ್ನು ಸೂಚಿಸುವ ಶಬ್ದಗಳಿಗೆ ಏಕವಚನ ಅಂತ ನಾವು ಕರಿತೀವಿ. ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುವ ಶಬ್ದಗಳಿಗೆ ಬಹುವಚನ ಎಂದು ಕರೆಯುತ್ತೇವೆ. ಸೊ ಒಂದಿದ್ರೆ ಅದನ್ನು ನಾವು ಏಕವಚನ ಅಂತೀವಿ, ಒಂದಕ್ಕಿಂತ ಹೆಚ್ಚಿದ್ರೆ ಅದನ್ನು ನಾವು ಬಹುವಚನ ಅಂತ ಕರಿತೀವಿ. ಏಕವಚನ ಅರಸ ಆದರೆ ಬಹುವಚನ ಅರಸರು, ನೀನು ಏಕವಚನ ಆದರೆ ನೀವು ಬಹುವಚನ, ಮರ ಏಕವಚನ ಆದರೆ ಮರಗಳು ಬಹುವಚನ, ಮಗು ಏಕವಚನ ಆದರೆ ಬಹುವಚನ ಮಕ್ಕಳು. ಸೊ ಏಕವಚನ ಬಹುವಚನ ನಿಮಗೆ ಗೊತ್ತಾಯಿತು ಅಂತ ತಿಳ್ಕೊಂಡಿದ್ದೇನೆ. ನೆಕ್ಸ್ಟು ಕನ್ನಡ ಭಾಷೆಯಲ್ಲಿ ಮುಖ್ಯವಾಗಿ 3 ಪ್ರಕಾರದ ಲಿಂಗಗಳಿವೆ. ಸೊ ನಾವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ ಅಂತ ಕರಿತೀವಿ. ಸೊ ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ. ಸೊ ಇದ್ರ ಬಗ್ಗೆ ನಾನು ಇವಾಗ ತಿಳಿಸ್ತಾ ಹೋಗಬೇಕು ಅಂತ ಹೇಳಿದರೆ ಫಸ್ಟು ಪುಲ್ಲಿಂಗದ ಬಗ್ಗೆ ನಾವು ತಿಳಿಯೋಣ. ಸೊ ಪುಲ್ಲಿಂಗ ಅಂತ ಹೇಳಿದರೆ ಯಾವುದೇ ಒಂದು ಶಬ್ದವನ್ನು ನಾವು ಪ್ರಯೋಗ ಮಾಡಿದಾಗ ಗಂಡು ಎಂಬುವುದನ್ನು ಮನಸ್ಸಿಗೆ ಬಂದರೆ ಅದು ಪುಲ್ಲಿಂಗ ಆಗಿರುತ್ತೆ. ಸೊ ಗಂಡು ಎಂಬುದನ್ನು ಸೂಚಿಸುವುದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಪುಲ್ಲಿಂಗ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಹೇಳಬೇಕು ಅಂದರೆ ಮುದುಕ, ಅರಸ, ಅಣ್ಣ, ಚಿಕ್ಕಪ್ಪ, ಶಂಕರ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಪುಲ್ಲಿಂಗ ಅಂತ ಕರಿತೀವಿ. ಸೊ ನೆಕ್ಸ್ಟು ಸ್ತ್ರೀಲಿಂಗ. ನಮ್ಮ ಭಾವನೆಗೆ ಹೆಣ್ಣು ಎಂದು ನಮ್ಮ ಕಲ್ಪನೆಗೆ ಬರಬೇಕು, ಅದು ನಮ್ಮ ಮನಸ್ಸಿಗೆ ಅರ್ಥ ಆದರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಸ್ತ್ರೀಲಿಂಗ. ಮುದುಕಿ, ಚಿಕ್ಕಮ್ಮ, ರಾಣಿ, ಸರೋಜ, ಅವಳು. ಸೊ ಇವಾಗ ಅದು ಹೆಣ್ಣು ಅಂತ ಸೂಚಿಸುವುದನ್ನು ನಾವು ಸ್ತ್ರೀಲಿಂಗ ಅಂತ ಕರಿತೀವಿ. ನಪುಂಸಕಲಿಂಗ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಣ್ಣು ಗಂಡು ಎರಡೂ ಅಲ್ಲದ, ಸೊ ಹೆಣ್ಣು ಅಲ್ಲ ಗಂಡು ಅಲ್ಲ, ಅದನ್ನು ನಾವೇನಂತ ಕರಿತೀವಿ ಅಂದರೆ ನಪುಂಸಕ. ಸೊ ಎಕ್ಸಾಂಪಲ್ ಮನೆ, ನೆಲ, ಬೆಂಕಿ, ಗದ್ದೆ, ತೋಟ, ಮಗು, ನವಿಲು, ನಾಯಿ. ಸೊ ಇದನ್ನು ಇಷ್ಟನ್ನು ನಾವೇನಂತ ಕರಿತೀವಿ ಅಂದರೆ ನಪುಂಸಕ ಅಂತ ನಾವು ಕರಿತೀವಿ. ಸೊ ನಾವು ಲಿಂಗಗಳಲ್ಲಿ 3 ನೋಡಿದ್ವಿ: ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ. ಸೊ ಇವು ಲಿಂಗಗಳಲ್ಲಿ ಬರುತ್ತೆ. ಸೊ ಪುಲ್ಲಿಂಗ ಅಂತ ಹೇಳಿದ್ರೆ ಅದನ್ನು ನಾವು ಏನಂತ ಕರಿತೀವಿ, ಗಂಡುನ ಅಂತ ಕರಿತೀವಿ. ಗಂಡುಗೆ ನಾವು ಪುಲ್ಲಿಂಗ ಅಂತ ಕರಿತೀವಿ. ಸೊ ನೆಕ್ಸ್ಟು ಏಕವಚನ ಬಹುವಚನದ ಎಕ್ಸಾಂಪಲನ್ನು ನಾವು ಕೊಟ್ಟಿದ್ದೇವೆ ನೋಡಿ, ಇಲ್ಲಿ ನೋಡ್ತಾ ಹೋಗಿ. ಸೊ ಇದನ್ನು ನಾನು ಉದಾಹರಣೆಗೆ ಕೊಟ್ಟಿದ್ದೇನೆ: ಯುವಕ, ಯುವಕರು, ಸೊ ಅಕ್ಕ, ಅಕ್ಕಂದಿರು, ತಾಯಿ, ತಾಯಂದಿರು, ಚಿಕ್ಕಪ್ಪ, ಚಿಕ್ಕಪ್ಪಂದಿರು, ದೊಡ್ಡಪ್ಪ, ದೊಡ್ಡಪ್ಪಂದಿರು, ತಂಗಿ, ತಂಗಿಯಂದಿರು ಅಂತ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಆ್ಯಂಡ್ ಶೇರ್, ಕಮೆಂಟ್. ಥ್ಯಾಂಕ್ ಯು.